ನಮ್ಮ ಜೊತೆ ಇದ್ದವರಿಗೆ ನಾವು ವಿದಾಯವನ್ನ ಹೇಳೋದಿದೆಯಲ್ಲ, ಅದು ಯಾವಾಗ್ಲೂ ನೋವಿನ ವಿಚಾರ. ನಾವ್ ಯಾವಾಗ್ಲೂ ಮಾತಾಡ್ತೀವಿ ಹುಟ್ಟು ಸಹಜ, ಸಾವು ಸಹಜ ಅಂತ. ಆದ್ರೂ ಅದನ್ನ ನೆನಪಿಸ್ಕೊಡೋದು ನಮ್ಗೆ ಅಥವಾ ವಿದಾಯವನ್ನ ಕೊಡುವಂತಹದ್ದು ನೋವಿನ ವಿಚಾರ. ಎಂಥದೇ ಸಂದರ್ಭ ಬಂದಿದ್ರು, ಅವರು ರೋಮನ್ ಕ್ಯಾಥಲಿಕ್ ಆಗಿದ್ರು ಕೂಡ ಅವರ ಭಾವನೆಗಳು, ಅವರ ರಕ್ತ ಹಿಂದೂ ರಕ್ತ ಅಂತಾನೆ ನಾನು ಭಾವಿಸ್ತೀನಿ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ನಮ್ಮಲ್ಲಿರುವಂತಹ ಬೇರೆ ಬೇರೆ ಬಾಂಧವರಿದ್ದಾರೆ. ನಮ್ಮದು ನಮ್ಮ ಭಾರತ ದೇಶದೇ ಒಂದು ವೈಶಿಷ್ಟ್ಯ ಅದು. ಎಲ್ಲರನ್ನೂ ನಾವು ಸಹೋದರರು ಅಂತಾನೆ ನಾವು ಭಾವಿಸ್ತೀವಿ. ಹಾಗಾಗಿ ಇವರ ಪೂರ್ವಿಕರು ಯಾವುದೇ ಸಂದರ್ಭದಲ್ಲಿ ಸನ್ನಿವೇಶದಲ್ಲಿ ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗಿರ್ಬೋದು. ಆದ್ರೆ ಇವತ್ತು ನಡೆದಂತ ಎಲ್ಲ ವಿಧಿಗಳು ಹಿಂದೂ ಸಂಪ್ರದಾಯ ಪ್ರಕಾರನೇ ನಡೆದಿದೆ. ಹಾಗಾಗಿ ಅವರು ಹಿಂದೂ ಅಂತಾನೆ, ಹಿಂದೂ ಮಿತ್ರ ಅಂತಾನೆ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಅವ್ರು ಕ್ರಿಶ್ಚಿಯನ್ ಸಿನಿಮಾಗಳನ್ನ ಯಾವ್ದು ಮಾಡಿದ್ ನನಗಂತೂ ನೆನಪಿಲ್ಲ. ಎಷ್ಟು ಪಾತ್ರಗಳನ್ನ ಅವ್ರ ಸಿನಿಮಾಗಳು ತಂದಿದಾರೋ ನನಗಂತೂ ನೆನಪಿಲ್ಲ. ಎಲ್ಲಾ ಪಾತ್ರಗಳು ಹಿಂದೂ ಪಾತ್ರಗಳೇ. ಅವ್ರ ಶ್ರೀಮತಿಯವ್ರು ನೋಡ್ತಾ ಇದ್ದೆ, ಇನ್ನು ಕುಂಕುಮ ಇಟ್ಕೊಂಡಿದ್ದಾರೆ, ಬಳೆ ಹಾಕಿದ್ದಾರೆ. ನೀವು ನಮ್ಮ ಸಹೋದರಿಗಳು. ಇದು ನಮ್ಮ ದೇಶದ, ನಮ್ಮ ನೆಲದ ಒಂದು ವೈಶಿಷ್ಟ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನನ್ನ ಬದಿಯಲ್ಲಿ ಕುಳಿತಂತ ಥಾಮಸ್ ಸರ್ ಹೇಳ್ತಾ ಇದ್ರು, ಅವರು ನಾವು ಕ್ರಿಶ್ಚಿಯನ್ ಆಗಿದ್ರು ಕೂಡ ಎಷ್ಟೋ ಸರಿ ಒಟ್ಟಿಗೆ ಕೂತಿದೀವಿ, ಯಾವತ್ತೂ ಕೂಡ ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ನಾವು ಮಾತೇ ಆಡಿಲ್ಲ ಅಂತ ಹೇಳ್ತಾ ಇದ್ರು. ಅದು ದೊಡ್ಡತನ ಅಂತ ಭಾವಿಸ್ತೀನಿ. ನಮ್ಮಲ್ಲಿ ಮನುಷ್ಯತ್ವ, ಮಾನವೀಯತೆ ಮುಖ್ಯವಾಗಬೇಕೇ ಹೊರತು ಜಾತಿ ಸಂಬಂಧಗಳು ಮುಖ್ಯವಾಗಿಲ್ಲ. ದುರದೃಷ್ಟ ಇವತ್ತಿನ ಬದುಕಿನಲ್ಲಿ ಜಾತಿಯೇ ಮುಖ್ಯ ಆಗಿದೆ. ಎಲ್ಲವನ್ನೂ ಜಾತಿಯಿಂದಲೇ ಅಳಿತೀವಿ, ಅದನ್ನ ಬದಿಗಿಡೋಣ. ಜೋಸಿಮನ್ ಹೇಳಿದಂತ ಒಂದು ಮಾತು ನನಗೆ ಈ ಸಂದರ್ಭದಲ್ಲಿ ನೆನಪಿಗೆ ಬರ್ತಾ ಇದೆ. ಇವತ್ತು ಚಿತ್ರ ನಿರ್ದೇಶಕರ ಸಂಘ ಇಂಥ ಒಂದು ನಡೆಯನ್ನ ಅದರ ತಕ್ಷಣ ನೆನಪಿಸ್ಕೊಳ್ಳುವಂತ ಕೆಲಸ ಮಾಡಿದ್ದಕ್ಕೆ ಅವ್ರನ್ನ ಅಭಿನಂದಿಸ್ತೀನಿ. ಆಗ್ಲೇ ಹೇಳಿದಾಗೆ ಇಂಥ ಕಾರ್ಯಕ್ರಮಗಳು ಕಡಿಮೆ ಆಗ್ಲಿ ಅಂತಾನೂ ಹೇಳ್ತೀನಿ. ಆಗ ಚಿತ್ರ ನಿರ್ದೇಶಕರ ಸಂಘದಲ್ಲಿ ಸುಮಾರು 20 ಲಕ್ಷ ರೂಪಾಯಿ ಹಣ ಇತ್ತು. ಅವರು ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾಗ ಅವರು ಒಂದು ಮಾತನ್ನ ಒಂದು ಸಂದರ್ಭದಲ್ಲಿ ಹೇಳಿದ್ರು, ನಾವೆಲ್ಲ ನಿರ್ದೇಶಕರು ಇದೀವಲ್ಲ, ನಾವ್ ಯಾರು ಶ್ರೀಮಂತರಲ್ಲ. ಶ್ರೀಮಂತರು ಯಾರು ಅಂತಂದ್ರೆ ನಟ ನಟಿಯರೇ ಶ್ರೀಮಂತರು. ನಿರ್ಮಾಪಕರು ನನ್ನ ಪ್ರಕಾರ ಶ್ರೀಮಂತರಲ್ಲ. ಏನ್ ಸರ್, ಅವರು ಶ್ರೀಮಂತರು ಅಂತ ಹೇಳ್ಕೊಳ್ಳೋದು. ನಟ ನಟಿಯರೇ ದೊಡ್ಡ ಕಾರುಗಳು ನೋಡುವಂಥದ್ದು. ಯಾಕೆಂದ್ರೆ ಅವರೆಲ್ಲ ಲಾರ್ಜರ್ ದ್ಯಾನ್ ಲೈಫ್. ನಾವೆಲ್ಲ 5-5.5 ಅಡಿಯವರಾದ್ರೆ ಅವರು ಲಾರ್ಜರ್ ದ್ಯಾನ್ ಲೈಫ್, 80 ಅಡಿ 100 ಅಡಿಯವರು. ಹಾಗಾಗಿ ಅವ್ರಿಗೆ ಎಲ್ಲ ತರದ ಪ್ರೀತಿ ಸಿಗುತ್ತೆ ಚಿತ್ರರಂಗದಲ್ಲಿ, ಸಾರ್ವಜನಿಕರ ಮಧ್ಯೆ. ತಂತ್ರಜ್ಞನಿಗೆ ಯಾವತ್ತೂ ಬೆಲೆಯೇ ಬರೋಲ್ಲ. ಹಾಗಾಗಿ ತಂತ್ರಜ್ಞನ ಕಷ್ಟ ಸುಖಕ್ಕೆ ಸಂಘಟನೆಗಳು ಆಗ್ಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ರು. ಆಗ 20 ಲಕ್ಷ ರೂಪಾಯಿ ಇತ್ತು. 20 ಲಕ್ಷದಲ್ಲಿ ಆವಾಗ ನನ್ನ ಜೊತೆ ಕೆಲಸ ಮಾಡಿದಂತ ಹಲವಾರು ಮಿತ್ರರು ಕೂಡ ಇದ್ದಾರೆ. ಒಂದು ಕ್ರಿಕೆಟ್ ಟೂರ್ನಿಯನ್ನ ಮಾಡೋಣ, ಕ್ರಿಕೆಟ್ ಟೂರ್ನಿ ಮಾಡಿ 1 ಕೋಟಿ ಸಂಗ್ರಹಿಸೋಣ. 1 ಕೋಟಿ ಸಂಗ್ರಹಿಸಿ ಆ ಹಣ ನಿರ್ದೇಶಕರ ಅಥವಾ ಯಾವುದೇ ತಂತ್ರಜ್ಞ ಆಗಿರ್ಲಿ, ಅಥವಾ ಸಂಕಲನಕಾರ ಆಗಿರ್ಬೋದು, ಸಂಗೀತ ನಿರ್ದೇಶಕ ಆಗಿರ್ಬೋದು, ಛಾಯಾಗ್ರಾಹಕ ಆಗಿರ್ಬೋದು, ಆತನ ಕಷ್ಟದಲ್ಲಿ ಆತನ ಕಷ್ಟಕ್ಕೆ ನಾವು ನೆರವಾಗೋದಕ್ಕೆ 1 ಕೋಟಿಯನ್ನ ಸಂಗ್ರಹಿಸೋಣ ಅಂತ ಹೇಳಿದ್ರು. ದುರದೃಷ್ಟವಶಾತ್ ಆ 20 ಲಕ್ಷ ಕೂಡ ನಮ್ಮನ್ನು ಉಳ್ಕೊಳ್ಳಿಲ್ಲ. ಇನ್ನು 1 ಕೋಟಿ ಸಂಗ್ರಹಿಸೋ ಮಾತೆಲ್ಲಿ ಬಂತು. ಹಾಗಾಗಿ ಅವರ ಆಸೆ ನೆರವೇರ್ಲಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದಾದ್ರೂ ನಾವೆಲ್ಲ ಸೇರಿ ಒಂದು ಕಾರ್ಪಸ್ ಫ್ರೆಂಡ್ ಅನ್ನು ಮಾಡ್ಬೇಕಾಗಿದೆ. ನನಗೆ ಗೊತ್ತಿಲ್ಲ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಗೊತ್ತಿಲ್ಲ ಹೇಗಿದೆ ಅಂತ. ನನಗೆ ಕಿವಿ ಬಿದ್ದ ಮಾತುಗಳನ್ನ ಹೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. 3 ದಿವಸದಿಂದ ನಾನು ವಾಣಿಜ್ಯ ಮಂಡಳಿಯ ಸಭೆಗೆ ಹೋಗಿದ್ದೆ. ಒಂದು ಸೆನ್ಸಾರ್ ಸಂಬಂಧಪಟ್ಟ ಚರ್ಚೆ ನಡೀತಾ ಇತ್ತು, ಅದಕ್ಕೆ ನಾನು ಕೂಡ ಭಾಗಿಯಾಗಿದ್ದೆ. ಆಗ ಹೇಳಿದ್ರು, ಅವ್ರು ಯಾವ ಕುರ್ಚಿಯಲ್ಲಿ ಕೂತಿದ್ರು ಅದೇ ಕುರ್ಚಿಯಲ್ಲಿ ನೀವು ಈಗ ಕೂತಿದ್ದೀರಿ ಅಂತ ಜಯಮಾಲಾ ಮೇಡಮ್ ಹೇಳಿದ್ರು. ಒಂದ್ ಕ್ಷಣ ಭಯ ಆಯ್ತು ನನಗೆ. ಬದುಕಿದ್ದಾಗ ಮನುಷ್ಯನ ನಾವು ಸ್ನೇಹ ಪ್ರೀತಿಯಿಂದ ನೋಡ್ತೀವಿ, ಸತ್ತ ನಂತರ ಆತನ ಯಾಕೆ ಭಯ ಪಡ್ಬೇಕು? ನನಗೆ ಸಂತೋಷ ಆಯ್ತು, ಅವ್ರು ಕೂತಿದ್ದ ಕುರ್ಚಿಯಲ್ಲಿ ನಾನು ಕೂತಿದ್ನಲ್ಲ, ಸಂತೋಷ ಆಯ್ತು ಬಿಡಿ ಅಂತ ಹೇಳಿದೆ ನಾನು ಅವ್ರಿಗೆ. ಅಂದ್ರೆ ಯಾವುದೇ ಕಲಾವಿದ, ಯಾವುದೇ ತಂತ್ರಜ್ಞನ ಕೊನೆಯ ಆಸೆ ಒಂದಿರುತ್ತೆ, ನಾನು ಸಾಯೋವರೆಗೂ ಕೆಲಸ ಮಾಡ್ಬೇಕು, ಅಥವಾ ನನ್ನ ಕೊನೆಯ ದಿನಗಳು, ಕೊನೆಯ ಉಸಿರು ರಂಗದ ಮೇಲಾಗ್ಬೇಕು. ಅಂದ್ರೆ ಅದು ಚಿತ್ರರಂಗ ಆಗಿರ್ಬೋದು, ರಂಗಭೂಮಿ ಆಗಿರಬಹುದು, ಚಲನಚಿತ್ರ ಕ್ಷೇತ್ರ ಆಗಿರ್ಬೋದು. ಇವ್ರು ನಿಜವಾಗಿಯೂ ಪುಣ್ಯವಂತರು. ಯಾಕೆಂದ್ರೆ ವಾಣಿಜ್ಯ ಮಂಡಳಿಯಲ್ಲಿ ಅವರ ಕೊನೆಯ ಉಸಿರು ಹೋಗಿದೆ. ಅಂದ್ರೆ ಕೊನೆಯ ಕ್ಷಣದವರೆಗೂ ಆಕ್ಟಿವ್ ಆಗಿದ್ರು, ಕ್ರಿಯಾಶೀಲರಾಗಿದ್ರು ಅಂದ್ರೆ ಬಹಳ ಮುಖ್ಯ. ಎಷ್ಟು ವ್ಯಕ್ತಿಗೆ, ಎಷ್ಟು ಜನಗಳಿಗೆ ಅಂತ ಪುಣ್ಯ ಸಿಗುತ್ತೆ ನೋಡ್ತೀವಿ. ಹುಟ್ಟು ನಮಗೆ ಯಾವತ್ತು ವರ ಅಂತ ಹೇಳ್ತೀವಿ, ವೃದ್ಧಾಪ್ಯ ಶಾಪ ಅಂತ ಹೇಳ್ತೀವಿ. ವೃದ್ಧಾಪ್ಯದಲ್ಲಿ ಅದು ತಂದೆ ತಾಯಿ ಆಗಿರ್ಲಿ, ಸಹೋದರರಾಗಿರ್ಲಿ, ಸ್ನೇಹಿತರಾಗಿರ್ಲಿ, ಒಂದು ಹಂತ ಕಳೆದ ನಂತರ ವೃದ್ಧಾಪ್ಯ ನಮ್ಗೆಲ್ಲ ಆವರಿಸುತ್ತೆ. ನಾವೆಲ್ಲ ಬೌಂಡ್ ಟು ಪಾಸ್ ಥ್ರೂ ದಟ್ ಪ್ರೋಸೆಸ್. ಆಗ ಮನುಷ್ಯ ಜೀರ್ಣವಾಗ್ತಾನೆ, ಹಾಸಿಗೆ ಗಂಟ್ಕೋತಾನೆ,
ಅವಾಗ ಅಕ್ಕಪಕ್ಕದವರೇ ಮಾತಾಡ್ತಾ ಇರ್ತೀವಿ, ಯಾವಾಗ ಹೋಗುತ್ತೋ ಇದು ಅಂತ. ಈ ಜೀವ ಯಾಕಪ್ಪ ಇನ್ನು ಉಳ್ಕೊಂಡಿದೆ, ಹೋಗಿಲ್ಲ ಅಂತ ಅನ್ಕೋತೀವಿ. ಅಂಥ ಸ್ಥಿತಿಯನ್ನ ತಲುಪದ ಯಾವುದೇ ವ್ಯಕ್ತಿ ಬಗ್ಗೆ ನನಗೆ ಅಭಿಮಾನ ಇದೆ. ಇದು ನಿಜವಾಗ್ಲೂ ಡಿಗ್ನಿಟಿ ಇನ್ ಡೆತ್ ಅಂತ ಕರೀತೀವಿ. 80 ವರ್ಷ ಅಥವಾ 81 ವರ್ಷ ಸಣ್ಣ ವಯಸ್ಸಲ್ಲ. ಹೌದು, ಚಿತ್ರರಂಗಕ್ಕೆ ನಷ್ಟ ಆಗಿದೆ ಅನ್ನೋ ಮಾತುಗಳನ್ನ ನಾವು ಪದೇ ಪದೇ ಹೇಳ್ತೀವಿ, ಅಥವಾ ಯಾರಾದ್ರೂ ತೀರ್ಕೊಂಡಾಗ ನಾವು ಹೇಳ್ತೀವಿ ಅವರಿಂದ ದೊಡ್ಡ ನಷ್ಟ ಅಂತ. ಒಬ್ಬ ಮನುಷ್ಯನ ಆಯಸ್ಸು ಎಷ್ಟು? 100 ವರ್ಷ ಅಂತ ಹೇಳ್ತೀವಿ ಸಾಮಾನ್ಯವಾಗಿ. 110 ವರ್ಷ ಅಂತ ನಮ್ಮ ಸಂಸ್ಕೃತಿ ಹೇಳುತ್ತೆ. 100 ವರ್ಷ ಬದುಕಿರುವಂತ ಎಷ್ಟು ಜನ ನಾವು ನಮ್ಮ ಮಧ್ಯೆ ನೋಡಿದೀವಿ? ತುಂಬಾ ಕಡಿಮೆ. ಆದ್ರಿಂದ 80 ಕೂಡ ತುಂಬು ಜೀವನ. ಜೋಸೆಮ್ಮನ್ ಅವರು ತುಂಬು ಜೀವನವನ್ನ ನಡೆಸಿ ತಮ್ಮ ಬದುಕಿನ ವಿದಾಯವನ್ನ ಹೇಳಿರೋದು ನಮ್ಗೆಲ್ರಿಗೂ ಒಂದ್ ರೀತಿಯ ಸಮಾಧಾನ. ಅವ್ರು ಇನ್ನೂ ಇದ್ದಿದ್ರೆ ಚಿತ್ರರಂಗಕ್ಕೆ ಅಥವಾ ನಿರ್ದೇಶಕರ ಸಂಘಕ್ಕೆ ಅಥವಾ ವಾಣಿಜ್ಯ ಮಂಡಳಿಗೆ ಎಷ್ಟು ನೆರವಾಗ್ತಿತ್ತು, ಅವ್ರ ಅನುಭವ ಎಷ್ಟು ಧಾರೆ ಎರಿತಾ ಇದ್ದಾರೆ ಅನ್ನೋದು ಬೇರೆ ವಿಚಾರ. ಆದ್ರೂ ಅವರು ತುಂಬು ಜೀವನವನ್ನ ನಡೆಸಿ ನಗನಗ್ತಾ, ಈ ಫೋಟೋದಲ್ಲಿ ಹೇಗಿದ್ರು ಹಾಗೆ ಇತ್ತು ಅವ್ರು ಜೀವ. ಅದು ಹೋಗಿದ್ಯಾ ಅಂತ ಪುಣ್ಯ ಎಷ್ಟು ಜನ ಸಿಗುತ್ತೆ? ನಿಜವಾಗಿಯೂ ನೀವು ಪುಣ್ಯ ಮಾಡಿದ್ರಿ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಡಿಗ್ನಿಟಿ ಇನ್ ಡೆತ್ ಅನ್ನ ಕಾರಣಕ್ಕೋಸ್ಕರ ಹೇಳಿದೆ. ಇದ್ದಿದ್ರೆ ಖಂಡಿತ ಅವರಿಂದ ಅನುಕೂಲ ಆಗ್ತಾ ಇತ್ತು. ನಾನು ಈ ಸಂದರ್ಭದಲ್ಲಿ ಅವರ ಬದುಕಿನ ವಿವರಗಳ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ. ಒಂದು ಪ್ರೇಮ ಕಥೆ ಅನ್ನೋದು ಅವ್ರ ಮೊದಲನೇ ಸಿನಿಮಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಒಂದು ಪ್ರೇಮ ಕಥೆ 70ರ ದಶಕದಲ್ಲಿ ಅವ್ರು ಮಾಡಿದ್ರು ಅಂತ. ಒಂದು ಪ್ರೇಮ ಕಥೆ ಅವರು ಮಾಡದಂತ ಚಿತ್ರಗಳಿಗಿಂತ ಭಿನ್ನವಾದ ಚಿತ್ರ. ಎಷ್ಟು ಜನ ಚಿತ್ರ ನೋಡಿದಾರೋ ಗೊತ್ತಿಲ್ಲ, ನಾನು ಆ ಚಿತ್ರ ನೋಡಿದ್ದೀನಿ. ನಾನು ಅದು ಮುಖ್ಯವಾಹಿನಿಯ ಚಿತ್ರಕ್ಕಿಂತ ಹೊರತಾಗಿದ್ದಂತಹ ಚಿತ್ರ. ಅಂದ್ರೆ ಅವ್ರ ಯೋಚನೆಗಳಿದ್ದದ್ದು ವಾಸ್ತವಕ್ಕೆ ಹತ್ರ ಇರುವಂತ ಚಿತ್ರಗಳನ್ನ ಮಾಡಬೇಕು ಅನ್ನೋದು ಜೋಸೆಮ್ಮನ್ ಅವರ ಆಸೆ ಆಗಿತ್ತು. ಅವರು ಅನಿವಾರ್ಯವಾಗಿ ಮುಖ್ಯವಾಹಿನಿಯ ಜೊತೆ ಸೇರಿದ್ರು. ಎಂತೆಂಥ ಮಹಾನ್ ನಟರುಗಳ ಜೊತೆ ಕೆಲಸ ಮಾಡಿದ್ರೆ, ವಿಷ್ಣುವರ್ಧನ್ ಜೊತೆ ಕೆಲಸ ಮಾಡಿದ್ರೆ, ಅವರಿಗೆ ಸಾಹಸ ಸಿಂಹ ಅಂತ ಇನ್ನು ಚಿತ್ರರಂಗ ಉಳಿಯೋವರೆಗೂ ಇರುವಂತ ಬಿರುದನ್ನ ಕೊಟ್ಟಂತ ಮಹಾನ್ ನಿರ್ದೇಶಕರು. ಇದಕ್ಕೆ ನಾವೆಲ್ಲ ಸಂಭ್ರಮಿಸ್ಲೇಬೇಕು. ಅವ್ರು ಸಾಹಸ ಸಿಂಹ ಆದ್ರು, ಇವ್ರೇನಾದ್ರು ಒಬ್ಬ ನಿರ್ದೇಶಕ ಒಬ್ಬ ನಟನನ್ನ ಯಾವ ಎತ್ತರಕ್ಕೆ ಬೇಕಾದ್ರೂ ಬೆಳೆಸಬಲ್ಲ. ಯಾವ ಒಬ್ಬ ನಿರ್ಮಾಪಕ ಒಬ್ಬ ನಟನನ್ನ ಯಾವ ಎತ್ತರಕ್ಕೆ ಬೆಳೆಸಬಲ್ಲ. ಆದ್ರೆ ನಿರ್ದೇಶಕ ಏನಾಗಿರ್ತಾನೆ, 5.5 ಅಡಿಗಿಂತ ಎತ್ತರ ಏರಕ್ ಸಾಧ್ಯನೇ ಇಲ್ಲ. ಕೊನೆಯವರೆಗೂ ಅವನು ಆರ್ಥಿಕವಾಗಿ ದುಸ್ಥಿತಿಯಲ್ಲೇ ಇರ್ತಾನೆ.